ಸೊ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಬಂದೆ ಫ್ರೆಂಡ್ಸ್. ಬನ್ನಿ ನಿಮ್ಗೆ ಏನೇನಾಯಿತು, ಏನು ಹಾಕಿದ್ವಿ, ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಬೀನ್ಸ್ ಹಾಕಿರೋದು ಈಗ ಇಷ್ಟುದ್ದ ಇದೆ. ಲೈಕ್ ಜೋಳ ಹಾಕಿದ್ರೆ ಅಲ್ಲಿಗೆ ಹಾಕಿದ್ದೀವಿ ಈಗ. ನೆಕ್ಸ್ಟ್ ಅದು ಹೂವು ಹೆಂಗೆ ಬಿಡುತ್ತಲ್ಲ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇವತ್ತು ವೆದರ್ ಒಂಥರ ಚೆನ್ನಾಗಿತ್ತು ನೋಡಿ. ಇಲ್ಲಿ ಹೂ ಬಿಟ್ಟಿರೋದು ಈ ಥರ ಇರುತ್ತೆ ವೈಟಿಗೆ. ಇದೇ ಕಾಯಾಗೋದು ನೆಕ್ಸ್ಟು. ಬೀನ್ಸ್ ಅದು ಚೆನ್ನಾಗಿ ಬಂದಿತ್ತು. ಮಧ್ಯ ಜೋಳ ಹಾಕೊಂಡಿರ್ತೀವಿ, ಅದು ಹಸು ಬೇಕಿತ್ತಲ್ಲ ಅದರಿಂದ. ನೆಕ್ಸ್ಟ್ ಆಮೇಲೆ ಯಾವ ಗೊಬ್ಬರ ಹಾಕಬೇಕಿತ್ತು ಅದನ್ನು ತೋರಿಸ್ತೀನಿ ಬನ್ನಿ, ಯಾವ್ದಾದ್ರು ಹಾಕೋತೀವಿ ಅಂತ. ನಾವು ಬಯೋಫಿಟದು ಹೇಳಿದ್ದೆ ನಿಮಗೆ, ಅದರಲ್ಲಿ NPK ಗೊಬ್ಬರ ತರಿಸಿದ್ವಿ. ಅದನ್ನು ಎಲ್ಲ ಕಡೆ ಹಾಕಬೇಕಿತ್ತು. ಅದ್ರ ಜೊತೆಗೆ ಇನ್ನೆರಡು ತೊಗೊಂಡಿದ್ವಿ ಸಪೋರ್ಟಿಂಗ್ ಗೊಬ್ಬರ. ಅದನ್ನು ಡ್ರಮ್ಮು ಮಿಕ್ಸ್ ಮಾಡ್ಕೊಂಡು ಹಾಕೋಣ ಬನ್ನಿ ಈಗ. ಆಮೇಲೆ ನಿಮಗೆ ಈ ಗೊಬ್ಬರ ಲೈಕ್ ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ಕೆ. ಅದರಿಂದ ನಿಮಗೆ ಭೂಮಿನ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟು ಅಡಿಕೆಗೆ ಹಾಕ್ಬಿಟ್ಟು ಆಮೇಲೆ ಕಾಫಿಗೆ ಹಾಕ್ಕೋದ್ವಿ. ನೋಡಿ ಇಲ್ಲಿ ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ. ಬಟ್ ಅವತ್ತು ತ್ಯಾಮ ಇರೋದ್ರಿಂದ ಗಾಡಿ ಟ್ಯಾಕ್ಟ್ರ್ ಹೊಡೆದಿಲ್ಲ ನಾನು. ಒಂದೊಂದು ಗಿಡಕ್ಕೆ ಒಂದು ಮಂಗ ಹಾಕ್ಕೊಂಡು ಸಾಕು ನೀವು ಗೊಬ್ಬರ. ಅಲ್ಲಿ ಇಲ್ಲಿ ಟ್ಯಾಕ್ಟ್ರ್ ಆರಂಭ ಹೊಡೆದಿದ್ದೆ ಮಳೆ ಬರೋಕ್ಕಿಂತ ಮುಂಚೆನೇ. ಸೊ ಅದರಿಂದ ನೀಟಾಗಿದೆ. ನೆಕ್ಸ್ಟ್ ಹೋಗೋಣ ನಾವು. ಸಂಜೆ ಮೇಲೆ ಕಲ್ಲೆತ್ಕೊಬರೋದಿತ್ತು ನನ್ನ ಅಜ್ಜನ ಎತ್ಕೊಂಡು, ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ನಾನು ನನ್ನ ಅಜ್ಜನಿಗೆ ನೇಗ್ಲು ಫಿಟ್ ಮಾಡ್ಕೊಂಡು ತರಕೋಬೇಕು. ಸೊ ಫಿಟ್ ಮಾಡ್ಕೊಂಡು ಹೋಗೋಣ ಬನ್ನಿ ಈಗ. ಕಲ್ಲು ಇದು ಬಂದ್ಬಿಟ್ಟು ಹತ್ತತ್ರ ಒಂದು 9 ಅಡಿ ಇದೆ, 8 ಅಡಿ ಇದೆ ಇನ್ನೊಂದೆರಡು, ಒಟ್ಟು 3 ಕಲ್ಲು ಬೇಕಿತ್ತು. ನೀವೇನಾದ್ರು ಚಿಕ್ಕ ಗಾಡಿಗೆ ನೇಗ್ಲು ಮಾಡಿಸ್ಕೊಂಡಿದ್ರೆ ಲೈಕ್ ಇದಕ್ಕೂ ಉಪಯೋಗಿಸ್ಕೋಬೋದು ನೀವು. ಸೊ 4-5 ಕಲ್ಲು ತರೋಕ್ಕೆ ನೇಗ್ಲಲ್ಲಿ. ಹಂಗನ್ಬಿಟ್ಟು ಇಡಬರ ಕಲ್ಲಲ್ಲಿ ತರಬೇಡಿ. ನನ್ನ ಅಜ್ಜನ ಬಂದ್ಬಿಟ್ಟು 24 HP ಟ್ಯಾಕ್ಟ್ರು. ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡುತ್ತೆ ಫ್ರೆಂಡ್ಸ್. ನಿಮ್ಗೆ ನಾನು ಮಿನಿ ಗಾಡೀಲಿ ಒಂದು ಒಳ್ಳೆ ಗಾಡಿ ಬೇಕಂತ ತೊಗೋಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.